ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ದೇ ಕೋಲಾಹಲ. ಈಗ ಹನಿ ಟ್ರಾಪ್ ವಿಡಿಯೋ ರಿಲೀಸ್ ಆಗುವಂತ ಆತಂಕ ಇದೆ. ಆಡಳಿತ ವಿರೋಧ ಪಕ್ಷ ಮೊಗಸಾಲೆಯಲ್ಲಿ ತಲ್ಲಣವನ್ನ ಸೃಷ್ಟಿಸಿರೋದು. ಈಗ ಪೊಲೀಸರಿಗೆ ಅನೌಪಚಾರಿಕ ಮಾಹಿತಿ ನೀಡುವ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ಸೈಡ್ ಸ್ಟೋರಿ. ಯಾವಾಗ ಬೇಕಾದರೂ ಕೂಡ ವಿಡಿಯೋಗಳು ರಿಲೀಸ್ ಆಗಬಹುದು. ಜನರು ಮನಸ್ಸಲ್ಲೂ ಅದೇ ಇರ್ಬೋದೇನೋ, ಬರೀ ಹೇಳ್ತಾರೆ ರಿಲೀಸ್ ಆಗುತ್ತಾ ಇಲ್ವೋ ಅಂತ. ಸದಾಶಿವನಗರದಲ್ಲಿ ಇದೆಯಾ ಸಿಡಿ ಫ್ಯಾಕ್ಟರಿ ಅಂತ. ಸಿಡಿ ಫ್ಯಾಕ್ಟರಿಯ ಓನರ್ ಯಾರು ಗೊತ್ತಾ? ಹಾಗಾದ್ರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಎಲ್ಲಿದೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸದಾಶಿವನಗರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆಯಂತೆ. ಹನಿ ಟ್ರಾಪ್ ಬಗ್ಗೆ ಸಿಟಿ ರವಿ ಬಾಂಬ್ ಸಿಡಿಸಿದ್ದಾರೆ. ಈಗ ಏನ್ ಹೇಳಿದ್ದಾರೆ? ಏನಾದ್ರು ಮಾಹಿತಿ ಏನಾದ್ರು ಬಿಟ್ಕೊಟ್ಟಿದ್ದಾರಾ? ಏನ್ ಹೇಳಿದ್ದಾರೆ ನೋಡೋಣ. ಹಾಗಾದ್ರೆ ಇವೆಲ್ಲ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾನೆ, ನಿಮಗೆ ಸತ್ಯ ಹೊರಗೆ ಬರಬೇಕು ಅನ್ನುವಂತ ಇಚ್ಛೆ ಇದ್ರೆ, ಈ ರೀತಿಯ ಕೆಟ್ಟ ರಾಜಕಾರಣ ಕೊನೆಯಾಗಬೇಕು ಅಂತಿದ್ರೆ, ಇನ್ಯಾರು ಈ ರೀತಿಯ ಪ್ರಕರಣಗಳಲ್ಲಿ ಬಲಿಪಶು ಆಗಬಾರದು ಅಂತಿದ್ರೆ, ನೀವು ಇಡೀ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಯಾರ್ಯಾರು ಈ ಜಾಲದಲ್ಲಿದ್ದಾರೆ, ಯಾರ್ಯಾರ ಮನೆ ಹಾಳಾಗಿದೆ, ಯಾರ್ಯಾರ ರಾಜಕೀಯ ಬದುಕು ಹಾಳಾಗಿದೆ, ಎಲ್ಲ ಹೊರಗೆ ಬರಲಿ. ಹಾಲು ನೀರು, ಹಾಲಿಂದ ಹಾಲಿಗೆ ಹೋಗಲಿ, ನೀರಿಂದ ನೀರಿಗೆ ಹೋಗಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಸಿಬಿಐ ತನಿಖೆ ಕೊಡ್ಲಿ. ಸದಾಶಿವನಗರದಲ್ಲಿದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಈ ನೀಚ ರಾಜಕಾರಣ ಕೆಟ್ಟ ರಾಜಕಾರಣ. ಇದು ಕೆಟ್ಟ ಸಂಸ್ಕೃತಿ. ಅದಕ್ಕೆ ಬಲಿ ಆಗಬಾರದು. ಆ ಎಚ್ಚರ ಉಳಿದವರಿಗೂ ಇರಬೇಕು. ಆದ್ರೆ ಋಷಿಮುನಿಗಳ ಕಾಲದಿಂದಲೂ ಕೂಡ ತಪಸ್ಸನ್ನು ಕೆಡಿಸೋದಕ್ಕೆ ರಂಬೆ, ಉರ್ವಶಿ, ಮೇನಕೆಯರನ್ನ ಇಂದ್ರ ಕಳಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ವಿ. ತಪಸ್ ಕೆಡಿಸೋದಕ್ಕೆ. ಇಲ್ಲಿ ರಾಜಕೀಯವಾಗಿ ಬ್ಲಾಕ್ಮೇಲ್ ಮಾಡೋದಕ್ಕೆ, ತನಗೆ ಬೇಕಾದ ರೀತಿಯಲ್ಲಿ ರಾಜಕಾರಣದಲ್ಲಿ ಕುಣಿಸೋದಕ್ಕೆ ಇದನ್ನು ದುರ್ಬಳಕೆ ಮಾಡಿಕೊಳ್ತಿರ್ತಕ್ಕಂಥದ್ದು. ಅದರಲ್ಲೂ ಆಡಳಿತ ಪಕ್ಷದ ಪ್ರಭಾವಿಗಳೇ ಆಡಳಿತ ಪಕ್ಷದವರಿಗೆ ಗಾಳ ಹಾಕಿ ಬಲಿ ಹಾಕಿರ್ತಕ್ಕಂಥದ್ದು, ಹಾಕುವಂತ ಕೆಲಸ ನಡೆತಕ್ಕಂಥದ್ದು. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ದೇ ಕೋಲಾಹಲ. ಈಗ ಹನಿ ಟ್ರಾಪ್ ವಿಡಿಯೋ ರಿಲೀಸ್ ಆಗುವಂತ ಆತಂಕ ಇದೆ. ಆಡಳಿತ ವಿರೋಧ ಪಕ್ಷ ಮೊಗಸಾಲೆಯಲ್ಲಿ ತಲ್ಲಣವನ್ನ ಸೃಷ್ಟಿಸಿರೋದು. ಈಗ ಪೊಲೀಸರಿಗೆ ಅನೌಪಚಾರಿಕ ಮಾಹಿತಿ ನೀಡುವ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ಸೈಡ್ ಸ್ಟೋರಿ. ಯಾವಾಗ ಬೇಕಾದರೂ ಕೂಡ ವಿಡಿಯೋಗಳು ರಿಲೀಸ್ ಆಗಬಹುದು. ಜನರು ಮನಸ್ಸಲ್ಲೂ ಅದೇ ಇರ್ಬೋದೇನೋ, ಬರೀ ಹೇಳ್ತಾರೆ ರಿಲೀಸ್ ಆಗುತ್ತಾ ಇಲ್ವೋ ಅಂತ. ಸದಾಶಿವನಗರದಲ್ಲಿ ಇದೆಯಾ ಸಿಡಿ ಫ್ಯಾಕ್ಟರಿ ಅಂತ. ಸಿಡಿ ಫ್ಯಾಕ್ಟರಿಯ ಓನರ್ ಯಾರು ಗೊತ್ತಾ? ಹಾಗಾದ್ರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಎಲ್ಲಿದೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸದಾಶಿವನಗರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆಯಂತೆ. ಹನಿ ಟ್ರಾಪ್ ಬಗ್ಗೆ ಸಿಟಿ ರವಿ ಬಾಂಬ್ ಸಿಡಿಸಿದ್ದಾರೆ. ಈಗ ಏನ್ ಹೇಳಿದ್ದಾರೆ? ಏನಾದ್ರು ಮಾಹಿತಿ ಏನಾದ್ರು ಬಿಟ್ಕೊಟ್ಟಿದ್ದಾರಾ? ಏನ್ ಹೇಳಿದ್ದಾರೆ ನೋಡೋಣ. ಹಾಗಾದ್ರೆ ಇವೆಲ್ಲ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾನೆ, ನಿಮಗೆ ಸತ್ಯ ಹೊರಗೆ ಬರಬೇಕು ಅನ್ನುವಂತ ಇಚ್ಛೆ ಇದ್ರೆ, ಈ ರೀತಿಯ ಕೆಟ್ಟ ರಾಜಕಾರಣ ಕೊನೆಯಾಗಬೇಕು ಅಂತಿದ್ರೆ, ಇನ್ಯಾರು ಈ ರೀತಿಯ ಪ್ರಕರಣಗಳಲ್ಲಿ ಬಲಿಪಶು ಆಗಬಾರದು ಅಂತಿದ್ರೆ, ನೀವು ಇಡೀ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಯಾರ್ಯಾರು ಈ ಜಾಲದಲ್ಲಿದ್ದಾರೆ, ಯಾರ್ಯಾರ ಮನೆ ಹಾಳಾಗಿದೆ, ಯಾರ್ಯಾರ ರಾಜಕೀಯ ಬದುಕು ಹಾಳಾಗಿದೆ, ಎಲ್ಲ ಹೊರಗೆ ಬರಲಿ. ಹಾಲು ನೀರು, ಹಾಲಿಂದ ಹಾಲಿಗೆ ಹೋಗಲಿ, ನೀರಿಂದ ನೀರಿಗೆ ಹೋಗಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಸಿಬಿಐ ತನಿಖೆ ಕೊಡ್ಲಿ. ಸದಾಶಿವನಗರದಲ್ಲಿದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಈ ನೀಚ ರಾಜಕಾರಣ ಕೆಟ್ಟ ರಾಜಕಾರಣ. ಇದು ಕೆಟ್ಟ ಸಂಸ್ಕೃತಿ. ಅದಕ್ಕೆ ಬಲಿ ಆಗಬಾರದು. ಆ ಎಚ್ಚರ ಉಳಿದವರಿಗೂ ಇರಬೇಕು. ಆದ್ರೆ ಋಷಿಮುನಿಗಳ ಕಾಲದಿಂದಲೂ ಕೂಡ ತಪಸ್ಸನ್ನು ಕೆಡಿಸೋದಕ್ಕೆ ರಂಬೆ, ಉರ್ವಶಿ, ಮೇನಕೆಯರನ್ನ ಇಂದ್ರ ಕಳಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ವಿ. ತಪಸ್ ಕೆಡಿಸೋದಕ್ಕೆ. ಇಲ್ಲಿ ರಾಜಕೀಯವಾಗಿ ಬ್ಲಾಕ್ಮೇಲ್ ಮಾಡೋದಕ್ಕೆ, ತನಗೆ ಬೇಕಾದ ರೀತಿಯಲ್ಲಿ ರಾಜಕಾರಣದಲ್ಲಿ ಕುಣಿಸೋದಕ್ಕೆ
ಇದನ್ನು ದುರ್ಬಳಕೆ ಮಾಡಿಕೊಳ್ತಿರ್ತಕ್ಕಂಥದ್ದು. ಅದರಲ್ಲೂ ಆಡಳಿತ ಪಕ್ಷದ ಪ್ರಭಾವಿಗಳೇ ಆಡಳಿತ ಪಕ್ಷದವರಿಗೆ ಗಾಳ ಹಾಕಿ ಬಲಿ ಹಾಕಿರ್ತಕ್ಕಂಥದ್ದು, ಹಾಕುವಂತ ಕೆಲಸ ನಡೆತಕ್ಕಂಥದ್ದು. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ಕೋಲಾಹಲ. ಈಗ ಹನಿ ಟ್ರಾಪ್ ವಿಡಿಯೋ ರಿಲೀಸ್ ಆಗುವಂತ ಆತಂಕ ಇದೆ. ಆಡಳಿತ ವಿರೋಧ ಪಕ್ಷ ಮೊಗಸಾಲೆಯಲ್ಲಿ ತಲ್ಲಣವನ್ನ ಸೃಷ್ಟಿಸಿರೋದು. ಈಗ ಪೊಲೀಸರಿಗೆ ಅನೌಪಚಾರಿಕ ಮಾಹಿತಿ ನೀಡುವ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ಸೈಡ್ ಸ್ಟೋರಿ. ಯಾವಾಗ ಬೇಕಾದರೂ ಕೂಡ ವಿಡಿಯೋಗಳು ರಿಲೀಸ್ ಆಗಬಹುದು. ಜನರು ಮನಸ್ಸಲ್ಲೂ ಅದೇ ಇರ್ಬೋದೇನೋ, ಬರೀ ಹೇಳ್ತಾರೆ ರಿಲೀಸ್ ಆಗುತ್ತಾ ಇಲ್ವೋ ಅಂತ. ಸದಾಶಿವನಗರದಲ್ಲಿ ಇದೆಯಾ ಸಿಡಿ ಫ್ಯಾಕ್ಟರಿ ಅಂತ. ಸಿಡಿ ಫ್ಯಾಕ್ಟರಿಯ ಓನರ್ ಯಾರು ಗೊತ್ತಾ? ಹಾಗಾದ್ರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಎಲ್ಲಿದೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸದಾಶಿವನಗರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆಯಂತೆ. ಹನಿ ಟ್ರಾಪ್ ಬಗ್ಗೆ ಸಿಟಿ ರವಿ ಬಾಂಬ್ ಸಿಡಿಸಿದ್ದಾರೆ. ಈಗ ಏನ್ ಹೇಳಿದ್ದಾರೆ? ಏನಾದ್ರು ಮಾಹಿತಿ ಏನಾದ್ರು ಬಿಟ್ಕೊಟ್ಟಿದ್ದಾರಾ? ಏನ್ ಹೇಳಿದ್ದಾರೆ ನೋಡೋಣ. ಹಾಗಾದ್ರೆ ಇವೆಲ್ಲ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾನೆ, ನಿಮಗೆ ಸತ್ಯ ಹೊರಗೆ ಬರಬೇಕು ಅನ್ನುವಂತ ಇಚ್ಛೆ ಇದ್ರೆ, ಈ ರೀತಿಯ ಕೆಟ್ಟ ರಾಜಕಾರಣ ಕೊನೆಯಾಗಬೇಕು ಅಂತಿದ್ರೆ, ಇನ್ಯಾರು ಈ ರೀತಿಯ ಪ್ರಕರಣಗಳಲ್ಲಿ ಬಲಿಪಶು ಆಗಬಾರದು ಅಂತಿದ್ರೆ, ನೀವು ಇಡೀ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಯಾರ್ಯಾರು ಈ ಜಾಲದಲ್ಲಿದ್ದಾರೆ, ಯಾರ್ಯಾರ ಮನೆ ಹಾಳಾಗಿದೆ, ಯಾರ್ಯಾರ ರಾಜಕೀಯ ಬದುಕು ಹಾಳಾಗಿದೆ, ಎಲ್ಲ ಹೊರಗೆ ಬರಲಿ. ಹಾಲು ನೀರು, ಹಾಲಿಂದ ಹಾಲಿಗೆ ಹೋಗಲಿ, ನೀರಿಂದ ನೀರಿಗೆ ಹೋಗಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಸಿಬಿಐ ತನಿಖೆ ಕೊಡ್ಲಿ. ಸದಾಶಿವನಗರದಲ್ಲಿದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಈ ನೀಚ ರಾಜಕಾರಣ ಕೆಟ್ಟ ರಾಜಕಾರಣ. ಇದು ಕೆಟ್ಟ ಸಂಸ್ಕೃತಿ. ಅದಕ್ಕೆ ಬಲಿ ಆಗಬಾರದು. ಆ ಎಚ್ಚರ ಉಳಿದವರಿಗೂ ಇರಬೇಕು. ಆದ್ರೆ ಋಷಿ ಮುನಿಗಳ ಕಾಲದಿಂದಲೂ ಕೂಡ ತಪಸ್ಸನ್ನು ಕೆಡಿಸೋದಕ್ಕೆ ರಂಬೆ, ಉರ್ವಶಿ, ಮೇನಕೆಯರನ್ನ ಇಂದ್ರ ಕಳಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ವಿ. ತಪಸ್ಸು ಕೆಡಿಸೋದಕ್ಕೆ, ಇಲ್ಲಿ ರಾಜಕೀಯವಾಗಿ ಬ್ಲಾಕ್ಮೇಲ್ ಮಾಡೋದಕ್ಕೆ, ತನಗೆ ಬೇಕಾದ ರೀತಿಯಲ್ಲಿ ಈಗ ರಾಜಕಾರಣದಲ್ಲಿ ಕುಣಿಸೋದಕ್ಕೆ ಇದನ್ನು ದುರ್ಬಳಕೆ ಮಾಡಿಕೊಳ್ತಿರ್ತಕ್ಕಂಥದ್ದು. ಅದರಲ್ಲೂ ಆಡಳಿತ ಪಕ್ಷದ ಪ್ರಭಾವಿಗಳೇ ಆಡಳಿತ ಪಕ್ಷದವರಿಗೆ ಗಾಳ ಹಾಕಿ ಬಲಿ ಹಾಕಿರ್ತಕ್ಕಂಥದ್ದು, ಹಾಕುವಂತ ಕೆಲಸ ನಡೆತಕ್ಕಂಥದ್ದು. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ಕೋಲಾಹಲ. ಈಗ ಹನಿ ಟ್ರಾಪ್ ವಿಡಿಯೋ ರಿಲೀಸ್ ಆಗುವಂತ ಆತಂಕ ಇದೆ. ಆಡಳಿತ ವಿರೋಧ ಪಕ್ಷ ಮೊಗಸಾಲೆಯಲ್ಲಿ ತಲ್ಲಣವನ್ನ ಸೃಷ್ಟಿಸಿರೋದು. ಈಗ ಪೊಲೀಸರಿಗೆ ಅನೌಪಚಾರಿಕ ಮಾಹಿತಿ ನೀಡುವ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇನ್ಸೈಡ್ ಸ್ಟೋರಿ. ಯಾವಾಗ ಬೇಕಾದರೂ ಕೂಡ ವಿಡಿಯೋಗಳು ರಿಲೀಸ್ ಆಗಬಹುದು. ಜನರು ಮನಸ್ಸಲ್ಲೂ ಅದೇ ಇರ್ಬೋದೇನೋ, ಬರೀ ಹೇಳ್ತಾರೆ ರಿಲೀಸ್ ಆಗುತ್ತಾ ಇಲ್ವೋ ಅಂತ. ಸದಾಶಿವನಗರದಲ್ಲಿ ಇದೆಯಾ ಸಿಡಿ ಫ್ಯಾಕ್ಟರಿ ಅಂತ. ಸಿಡಿ ಫ್ಯಾಕ್ಟರಿಯ ಓನರ್ ಯಾರು ಗೊತ್ತಾ? ಹಾಗಾದ್ರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಎಲ್ಲಿದೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸದಾಶಿವನಗರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆಯಂತೆ. ಹನಿ ಟ್ರಾಪ್ ಬಗ್ಗೆ ಸಿಟಿ ರವಿ ಬಾಂಬ್ ಸಿಡಿಸಿದ್ದಾರೆ. ಈಗ ಏನ್ ಹೇಳಿದ್ದಾರೆ? ಏನಾದ್ರು ಮಾಹಿತಿ ಏನಾದ್ರು ಬಿಟ್ಕೊಟ್ಟಿದ್ದಾರಾ? ಏನ್ ಹೇಳಿದ್ದಾರೆ ನೋಡೋಣ. ಹಾಗಾದ್ರೆ ಇವೆಲ್ಲ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾನೆ, ನಿಮಗೆ ಸತ್ಯ ಹೊರಗೆ ಬರಬೇಕು ಅನ್ನುವಂತ ಇಚ್ಛೆ ಇದ್ರೆ, ಈ ರೀತಿಯ ಕೆಟ್ಟ ರಾಜಕಾರಣ ಕೊನೆಯಾಗಬೇಕು ಅಂತಿದ್ರೆ, ಇನ್ಯಾರು ಈ ರೀತಿಯ ಪ್ರಕರಣಗಳಲ್ಲಿ ಬಲಿಪಶು ಆಗಬಾರದು ಅಂತಿದ್ರೆ, ನೀವು ಇಡೀ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಯಾರ್ಯಾರು ಈ ಜಾಲದಲ್ಲಿದ್ದಾರೆ, ಯಾರ್ಯಾರ ಮನೆ ಹಾಳಾಗಿದೆ, ಯಾರ್ಯಾರ ರಾಜಕೀಯ ಬದುಕು ಹಾಳಾಗಿದೆ, ಎಲ್ಲ ಹೊರಗೆ ಬರಲಿ. ಹಾಲು ನೀರು, ಹಾಲಿಂದ ಹಾಲಿಗೆ ಹೋಗಲಿ, ನೀರಿಂದ ನೀರಿಗೆ ಹೋಗಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಸಿಬಿಐ ತನಿಖೆ ಕೊಡ್ಲಿ. ಸದಾಶಿವನಗರದಲ್ಲಿದೆಯೋ ಇನ್ನೆಲ್ಲಿದೆಯೋ ಎಲ್ಲ ಹೊರಗೆ ಬರಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಇದೊಂಥರ ನೀಚ ರಾಜಕಾರಣದ ಪರಮಾವಧಿ. ಈ ನೀಚ ರಾಜಕಾರಣ ಕೆಟ್ಟ ರಾಜಕಾರಣ. ಇದು ಕೆಟ್ಟ ಸಂಸ್ಕೃತಿ. ಅದಕ್ಕೆ ಬಲಿ ಆಗಬಾರದು. ಆ ಎಚ್ಚರ ಉಳಿದವರಿಗೂ ಇರಬೇಕು. ಆದ್ರೆ ಋಷಿ ಮುನಿಗಳ ಕಾಲದಿಂದಲೂ ಕೂಡ
ತಪಸ್ಸನ್ನು ಕೆಡಿಸೋದಕ್ಕೆ ರಂಬೆ ಉರ್ವಶಿ ಮೇನಕೆಯರನ್ನ ಇಂದ್ರ ಕಳಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ವಿ. ತಪಸ್ ಕೆಡಿಸೋದಕ್ಕೆ ಇಲ್ಲಿ ರಾಜಕೀಯವಾಗಿ ಬ್ಲಾಕ್ಮೇಲ್ ಮಾಡೋದಕ್ಕೆ, ತನಗೆ ಬೇಕಾದ ರೀತಿಯಲ್ಲಿ ರಾಜಕಾರಣದಲ್ಲಿ ಕುಣಿಸೋದಕ್ಕೆ ಇದನ್ನು ದುರ್ಬಳಕೆ ಮಾಡಿಕೊಳ್ತಿರ್ತಕ್ಕಂಥದ್ದು. ಅದರಲ್ಲೂ ಆಡಳಿತ ಪಕ್ಷದ ಪ್ರಭಾವಿಗಳೇ ಆಡಳಿತ ಪಕ್ಷದವರಿಗೆ ಗಾಳ ಹಾಕಿ ಬಲಿ ಹಾಕಿರ್ತಕ್ಕಂಥದ್ದು, ಹಾಕುವಂತ ಕೆಲಸ ನಡೆತಕ್ಕಂಥದ್ದು.